ಒಂದು ಊರಿನಲ್ಲಿ ಒಬ್ಬ ರಾಜ ರಾಣಿ, ಆತನಿಗೆ 3 ಜನ ಯುವರಾಣಿಯರು ಮಕ್ಕಳಿರ್ತಾರೆ. ಅವರು ಬಹಳ ಸಂತೋಷದಿಂದ ತಮ್ಮ ತೋಟದಲ್ಲಿ ದಿನನಿತ್ಯ ಕಾಲವನ್ನ ಕಳೀತಾ ಇರ್ತಾರೆ. ಎಷ್ಟು ಸಂತೋಷವಾಗಿರ್ತಾರೆ ಅಂದ್ರೆ ಅವ್ರಿಗೆ ಹೇಳಕ್ಕೆ ಆಗಲ್ಲ. ಹೀಗೆ ಇರುವಾಗ ಒಂದು ದಿನ ಅವರು ಅವರ ಪಕ್ಕದ ಊರಿನಲ್ಲಿ ಇರುವಂತಹ ಒಂದು ಆಶ್ರಮಕ್ಕೆ ಹೊರ ಸಂಚಾರ ಹೋಗೋಣ ಅಂತ ನಿರ್ಧಾರ ಮಾಡ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಆ ಆಶ್ರಮದಲ್ಲಿ ಇದ್ದದ್ದು ಒಂದು ಮಾಯಾ ತೋಟ. ಆ ತೋಟವನ್ನ ನೋಡೋದಕ್ಕೆ 3 ಜನ ಯುವರಾಣಿಯರು ಅತ್ಯಂತ ಕಾತುರದಿಂದ ಕಾಯ್ತಾ ಇದ್ರು. ಆ ದಿನ ಬಂದೇ ಬಿಡ್ತು. ರಾಜ ಪರಿವಾರ ಸಮೇತವಾಗಿ ಆ ತೋಟಕ್ಕೆ ಹೋಗೋದಕ್ಕೆ, ಆ ಮಾಯಾ ತೋಟಕ್ಕೆ ಹೋಗೋದಕ್ಕೆ ತಯಾರಿ ನಡೆಸ್ತಾರೆ. 3 ಜನ ಮತ್ತೆ ರಾಜ ರಾಣಿ ಎಲ್ಲರೂ ಸೇರಿ ಆ ತೋಟಕ್ಕೆ ಭೇಟಿ ಕೊಡ್ತಾರೆ. ಆಗ ನೋಡಿದಾಗ ಅಲ್ಲಿ ಇದ್ದಂತಹ ಪ್ರಾಣಿಗಳು, ಆ ಪರಿಸರ, ಆ ವಾತಾವರಣ ಅವರನ್ನ ಬಹಳ ಸಂತೋಷಗೊಳಿಸ್ತದೆ. ಯಾಕಪ್ಪ ಅಂತ ಹೇಳಿದ್ರೆ ಆ ತೋಟ ಅಷ್ಟೊಂದು ಆಕರ್ಷಿತವಾಗಿತ್ತು. ಮನಸ್ಸಿಗೆ ಅತ್ಯಂತ ಮುದವನ್ನ ಅಂದ್ರೆ ಸಂತೋಷವನ್ನ ಕೊಡುವಂತಿತ್ತು. ಅದರಲ್ಲಿ ಒಬ್ಬ ಯುವರಾಣಿ ಆ ತೋಟವನ್ನ ನೋಡೋದಕ್ಕೆ ಬಹಳ ಕಾತುರದಿಂದ ಕಾಯ್ತಾ ಇದ್ಲು. ಆಕೆ ಆ ತೋಟವನ್ನ ನೋಡೋದಕ್ಕೆ ತಂದೆ ತಾಯಿಯನ್ನ ಬಿಟ್ಟು ಓಡಿ ಹೋದ್ಲು. ಆಕೆ ನೋಡ್ತಾಳೆ, ಆ ತೋಟ ಅತ್ಯಂತ ಸುಂದರವಾಗಿತ್ತು. ಆ ತೋಟವನ್ನ ನೋಡಿದ ತಕ್ಷಣ ಅಲ್ಲಿದ್ದಂತಹ ಹಣ್ಣು, ಹಂಪಲು, ಹೂವು ಇವೆಲ್ಲವನ್ನ ನೋಡಿ ಆಕರ್ಷಿತಳಾಗಿ ಅವಳು ನೃತ್ಯ ಮಾಡೋದಕ್ಕೆ ಶುರು ಮಾಡ್ತಾಳೆ. ಈ ಕಡೆ ಅವರ ರಾಜ ಮತ್ತೆ ರಾಣಿ ಮಗಳನ್ನ ಹುಡುಕೊಂಡು ಅದೇ ತೋಟಕ್ಕೆ ಬರ್ತಾರೆ. ಅಷ್ಟರಲ್ಲಿ ಆ ಯುವರಾಣಿ ಒಂದು ಗಿಡವನ್ನ, ಹೂವಿನ ಗಿಡದಿಂದ ಆಕರ್ಷಿತಳಾಗ್ತಾಳೆ. ಆಕೆ ಆ ಗಿಡವನ್ನ ಮುಟ್ತಾಳೆ. ಆಕೆಗೆ ಗೊತ್ತಿರೋದಿಲ್ಲ ಅದು ಒಂದು ಮಾಯಾ ಗಿಡ ಅಂತ ಹೇಳಿ. ಯಾವಾಗ ಆಕೆ ಆ ಗಿಡವನ್ನ ಮುಟ್ಟಿದ್ಲೋ ಆಕೆ ಒಂದು ಬಣ್ಣದ ಹೂವಿನ ಗಿಡವಾಗಿ ಮಾರ್ಪಾಡಾಗ್ಬಿಡ್ತಾಳೆ. ಆ ಗಿಡದಲ್ಲಿ ಅತ್ಯಂತ ಸುಂದರವಾದ ಹೂವು ಬಿಡುತ್ತೆ. ನೋಡುತ್ತಿದ್ದಂತೆಯೇ ಆಕೆ ಒಂದು ಬಣ್ಣದ ಹೂವಿನ ಗಿಡವಾಗಿ ಮಾರ್ಪಾಡಾಗ್ತಾಳೆ. ಇತ್ತ ರಾಜ ಮತ್ತೆ ರಾಣಿ ತಮ್ಮ ಮಗಳನ್ನ ಹುಡುಕೊಂಡು ಬರ್ತಾರೆ. ಅಷ್ಟರಲ್ಲಿ ಮಾಯಾ ತೋಟ ತಲುಪೋದ್ರಲ್ಲಿ ಅವರ ಮಗಳು ಒಂದು ಹೂವಿನ ಗಿಡವಾಗಿ ಬದಲಾಗಿರ್ತಾಳೆ. ಆಗ ಗುರುಗಳು ಬರ್ತಾರೆ, ನಿಮ್ಮ ಮಗಳು 6 ವರ್ಷಗಳ ಕಾಲ ಹೀಗೆ ಬಣ್ಣದ ಹೂವಿನ ಗಿಡವಾಗಿ ಇರ್ತಾಳೆ. ಆಕೆ ಈಗ ಬದಲಾಗಿರೋದು ಬಂಗಾರದ ಹೂವಾಗಿ. ನೀವು ಈ ಗಿಡವನ್ನ ಅತ್ಯಂತ ಜೋಪಾನವಾಗಿ ನೋಡ್ಕೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ರಾಜ ಆಗ್ಲಿ ಅಂತ ಹೇಳಿ ಆ ಹೂವಿನ ಗಿಡವನ್ನ ಆರೈಕೆ ಮಾಡೋಣ ಅಂತ ನಿರ್ಧಾರ ಮಾಡ್ತಾರೆ. ಪ್ರತಿದಿನ ಆ ಗಿಡಕ್ಕೆ ಖುದ್ದಾಗಿ ರಾಜನೇ ಬಂದು ನೀರನ್ನ ಹಾಕಿ ಆ ಗಿಡವನ್ನ ಯಾರೂ ಕೀಳದ ಹಾಗೆ ಪೋಷಣೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗೆ 6 ವರ್ಷಗಳ ಕಾಲ ನಡೆಯುತ್ತೆ. ಅದಾದ್ಮೇಲೆ ಆ ಹೂವಿನ ಗಿಡದಿಂದ ಅವರ ಮಗಳು ಪುನಃ ವಾಪಸ್ ಬರ್ತಾಳೆ. ಈಗ ರಾಜನಿಗೆ ಬಹಳ ಸಂತೋಷವಾಗ್ಬಿಡುತ್ತೆ. ರಾಜ ಕುಣಿದು ಕುಪ್ಪಳಿಸ್ತಾರೆ. ಅದಾದ ನಂತರ ರಾಜ ಪುನಃ ತಮ್ಮ ಅರಮನೆಗೆ ವಾಪಸ್ ಹೋಗ್ತಾರೆ.